ಏನು ಗೊತ್ತಿಲ್ಲ, ನಾನು ಕಿವಿಗೆ ಇರಲಿಲ್ಲ ಅಂತ ಈಗ ಗೊತ್ತಾಗತ್ತಲ್ಲ. ನೋಡಿ, ಕೂಲಿಯಲ್ಲೇ ಕಟ್ ಮಾಡುವ ಸುಕೇಶ. ಇಂಥದೊಂದು ವಿಚಿತ್ರ ಜೀವಿಯನ್ನು ನೀವು ನೋಡಿದ್ದೀರಾ? ಪ್ಲಾಸ್ಟಿಕ್ ಅನ್ನು ಕೇವಲ 2 ನಿಮಿಷದಲ್ಲಿ ಕಟ್ ಮಾಡುವ ಸುಕೇಶ. ಹಾಯ್ ಫೆರ್ಗುಡೆ. ಜೊತೆಗೆ ಇದೆಲ್ಲ ಸಿಕ್ಕಿದೆ. ಇದು ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಬೆಳಗಾಗಿ 10 ಬಂತು. ಇವತ್ತು ಅಮ್ಮನ ಸೂಜಿ ತೆಗೆಸುವುದು, ಅಂದರೆ 4th ಡೇ ಇವತ್ತು. ಹಾಗೆ ಸ್ವಲ್ಪ ಚೆಕ್ ಮಾಡಿ ಸೂಜಿ ತೆಗೆಸಿಕೊಂಡಿದ್ದೇನೆ. ಇಲ್ಲಿ ಅಮ್ಮ ಇವತ್ತು ಹುಷಾರಿದ್ದಾರೆ, ನೋಡ್ಬೋದು, ಮುಖ ನೋಡೋಕಲ್ಲ ಗೊತ್ತಾಗ್ತದೆ. ಇವತ್ತಿಗೊಂದು ರಜೆ, ಯಾಕಂದರೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ, ನಾಳೆಯಿಂದ ಎಕ್ಸಾಮು. ಓದು ಅಂತ ಹೇಳಿದೆ, ಮತ್ತು ಬರ್ತಾನಂತ ಜೊತೆಗೆ, ಮತ್ತೆ ಓದ್ತೇನೆ ಅಂತ ಹೇಳ್ತಾ ಇದ್ದೇನೆ. ಬುಕ್ ಓದೋರು ಮಾತ್ರ. ಹಾಂ, ನಾಳೆ ಒಂದು ಎಕ್ಸಾಮ್ ಆಗಿ ರಜೆ ಉಂಟು, ಅದಕ್ಕೋಸ್ಕರ ಸ್ವಲ್ಪ ನಾನು ಅಷ್ಟೇನು ಹಿಡ್ದಿಟ್ಟಿರಲಿಲ್ಲ, ಫ್ರೀಯಾಗಿ ಬಿಟ್ಟಿದ್ದೇನೆ. ಯಾಕಂದರೆ ರಜೆ ಉಂಟಲ್ಲ, ಓದ್ಬೋದು ಅಂತ ಇದೊಂದು ವೃಕ್ಷಕ್ಕೆ ಕಾಲ್ ಮಾಡುವ. ತುಂಬ ಹೂ ಸಿಕ್ಕಿದೆ, ಯಾವಾಗಲೂ ಸಿಗ್ತದೆ ಹಾಗಂತಲ್ಲ, ಅಂದರೆ ಇವತ್ತು ತುಂಬ ಹೂ ಸಿಕ್ಕಿದೆ. ವೃಕ್ಷಕ್ಕೊಂದು ಕಾಲ್ ಮಾಡಿದೆ. ಮತ್ತು ನಿನ್ನೆದು ಬ್ಲಾಗ್ ನೋಡಿ ನನಗೆ ಒಂದು ಸಬ್ಸ್ಕ್ರೈಬರ್ ತುಂಬ ಮೀನು ಕಳಿಸಿದ್ರು, ಕಪ್ಪಿ. ಇದೆಲ್ಲ ಆಗ್ತದೆ ಅದು ಮರಿ ಕೂಡ ಇಟ್ಟಿದೆ, ನಿನ್ನೆನೆ ಮರಿ ಇಟ್ಟಿದೆ ಆಯ್ತಾ, ತಂದಾಗಲೇ. ಅಮ್ಮನವನ್ನ ಟೆಸ್ಟ್ ಮಾಡಲಿಕ್ಕೆ ತಗೊಂಡು ಹೋಗಿ ಸ್ವಲ್ಪ ತೆಗೆದು ಡಿಸೈಡ್ ಮಾಡ್ತಾರೆ ರಿಪೋರ್ಟ್ ನೋಡಿ. ಇವತ್ತಿನ ರಿಪೋರ್ಟ್ ತುಂಬ ಕಡಿಮೆ ಆಗಿದೆ. ಇದೆಲ್ಲ ಮೊನ್ನೆಲ್ಲ 33 ಇತ್ತು, ಮತ್ತು ಇದು ಎಷ್ಟು 15,000 ಚಿಲ್ಲರೆ ಇತ್ತು. ಇದು ಕಡಿಮೆ ಆಗಿದೆ. ಈಗ ಒಂದು ದಿವಸ ಈಗ ಕೊಟ್ಟು ಅವು 15,000 ಇತ್ತು, ಮಿಕ್ಕದಲ್ಲಿ 8,000 ಅದನ್ನ ಕಫದ ಪ್ರಾಬ್ಲಮ್. ಏನು ಗೊತ್ತಿಲ್ಲ, ನಾನು ಕಿವಿಗೆ ಇರಲಿಲ್ಲ ಅಂತ ಈಗ ಗೊತ್ತಾಗತ್ತಲ್ಲ. ಕಿವಿ ಮೂರ್ತಿಯನ್ನು ಮಾಡಿ ಏನು ಅಂತ ಕಾಣ್ತಿಲ್ಲ. ಕಲ್ಲು ಅದಾ. ಅಲ್ಲೊಂದು ಬಿ ಪಿ ಎಲ್ಲ ನೋಡಿದ್ರು ಗೈಸ್, ಸರಿ ಉಂಟಂತ. ಈಗ ಬಿ ಪಿ ಚೆಕ್ ಮಾಡಿ ಹೋಗೋದಷ್ಟೇ, ಹೋಗುತ್ತಲ್ಲ. ತೂಕ ತುಲ ಬೇತು ತುಲ ತೂಲ ಇವರ ತೂಕ ನೋಡು, ತೂಕ ಬಿತ್ತು ತುಲ ಸತ್ತ ತುಲ 36 ಬಚ್ಚಿನಿತ್ತೆಂದು ಗಾರ್ಡನ್ ದೋಮ 43 ಇಲ್ಲಿ. ನಾನು 50 ಇದ್ದೇನೆ. ಆನೆ ಪಾಡತ್ತೆ. ಹೌದಕ್ಕ. ಆಯಿತು, ಎಲ್ಲ ಸೆಟ್ಲ್ ಆಯಿತು. ಟ್ಯಾಬ್ಲೆಟ್ ಎಲ್ಲ ತಗೊಂಡ್ವಿ. ಈಗ ನಾವು ದೇರ್ಲಗಟ್ಟೆ ಹೋಗ್ತಿದ್ದೇವೆ. ಅಂದರೆ ಸ್ವಲ್ಪ ಹಾಲು ಆಗಬೇಕು, ಕಾಲ್ಗೇಟ್ ಅದೆಲ್ಲ ಆಗಬೇಕು. ಮತ್ತು ಪದಾರ್ಥ ಅಮ್ಮ ಹೇಳ್ತಿದ್ದಾರೆ, ಕೋಳಿ ತಿಂದಿದ್ದೆ ಆಸೆ ಆಗ್ತಾ ಉಂಟಂತ. ಹಾಗೆ 1 kg ಕೋಳಿ ತಗೊಂಡು ಇದು ಒಂಜಿ ಬಿಡ್ತು ಇದು ಇಂಚಿನ ಹೌದು ಪಂಡ್ರನೇ ಬಿಕ್ಕೊಂಡು ಅವಳಗಿಂತನ ಕೇಸ್ ಇಂಚಿನ ಇಂಚಿನ ಯಾನು ದಾಲಗಿಂತಿಚ್ಚಿ ಮಾರದೆ ಇಟ್ಟು ಮ್ಯಾಗಿ ಮಾತ್ರ ಫ್ರೆಂಚ್ ರೈಸ್ ಅದ ಅವು ತಿಂತೆ. ಅವಳ ಮ್ಯಾಗಿಲಾಗಿಂತೆ ಬಪ್ಪ ಅವಳಗಿಂತಿದ್ದೆ ಭಯಂಕರ ಹುಡುಗ. ಚಳಿ ವೆಜಿಟೇಬಲ್ ಉಂಟು, ಇದರಲ್ಲಿ 1 kg ಕೋಳಿ ಉಂಟು, ಇದನ್ನು ಪಚ್ಚೆ ತಗೊಂಡು ಈಗ ಶಾಪಿಗೆ ಹೋಗಬೇಕು. ಎಲ್ಲ ಬೇನ ಬಜ ಕೋರಿ ಗಣತೆ ಕೋರಿ ಕೋರಿ ನನಗೆ ಬಂದಾಗ ಅಮ್ಮನ ತೆಗೆದ್ರು, ನೋಡಿದ್ರಲ್ಲ ನೀವು. ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದೆ. ಮತ್ತು ಮತ್ತೊಂದಲ್ಲಿ ಸೇಲ್ ಮಾಡ್ತಿದ್ರು ಮಾರೆ 100 ರೂಪಾಯಿಗೆ 3. ನೋಡಿ ಗೈಸ್, ಈಗ ಸಣ್ಣ ಸಣ್ಣ ಪೈನಾಪಲ್ 100 ರೂಪಾಯಿಗೆ
ಒಂದಾದರೆ 50 ರೂಪಾಯಿ, ಸಣ್ಣ ಸಣ್ಣದು ಮೂರು ತೊಗೊಂಡು ಬಂದೆ, ಸಣ್ಣ ಸಣ್ಣ ರೂಪಾಯಿ 3ಕ್ಕೆ. ಏನು ಗೊತ್ತಾ, ಕೋಳಿ ತಂದಿದ್ದೆ, 1.5 kg ಕೋಳಿ ತಂದಿದ್ದೆ. ಅಮ್ಮ ಈಗ ಕೂಡ ಬೆಳಗ್ಗೆ ಹೇಳಿತ್ತು ಕೋಳಿ ತಾ ಅಂತೇಳಿ, ಹಾಗೆ ತಂದದ್ದು. ಮತ್ತೆ ಒಂದು ಸೊಪ್ಪು ಮಾಡ್ತಿದ್ದೇನೆ. ಸೊಪ್ಪು ಕೋಳಿ ಇಲ್ಲಿ ಉಂಟು, ಇಲ್ಲಿ ನೋಡಿ, ಇಲ್ಲಿ ಉಂಟು ಕೋಳಿ. ಇದರಲ್ಲಿ 1.5 kg ಉಂಟು. ಹಾಗೆ ಅದನ್ನು ಮಾಡಲಿಕ್ಕೆಲ್ಲ ಮಸಾಲೆ ಎಲ್ಲ ರೆಡಿಯಾಗಿದೆ. ಈಗ ನಾವು ಮಾಡಿಕೊಡೋದು ಅದನ್ನು. ಮೊದಲಿಗೆ ಸ್ವಲ್ಪ ಕೋಳಿಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಇದು ಮಾಡಬೇಕು. ಹಾಗೆ ಈರುಳ್ಳಿ ಮತ್ತು ಶುಂಠಿ ಹಾಕ್ಕೊಟ್ಟಿದ್ದೇನೆ. ಏನು ಗೊತ್ತಾಗಿದ್ರೆ ಕರಿಬೇವು ತುಪ್ಪ ಹಾಕೊಳ್ಬೋದು. ನಾನು ಇಲ್ಲಿ ಹಾಕೊಳ್ತಿಲ್ಲ, ಈ ಸಿಂಪಲಲ್ಲಿ ಅರ್ಜೆಂಟಲ್ಲಿ ಹಾಕೊಳ್ತಿದ್ದೆ. ಗಂಟೆ ಆಯ್ತು ಗೊತ್ತಾ, 1 ಗಂಟೆ ಆಗಿದೆ. 1 ಗಂಟೆಯಲ್ಲಿ ನಮ್ಮ ಪದಾರ್ಥ. ಬಟ್ಟೆಗಳು ಹೋಗಿರಲಿಲ್ಲ, ನಾನು ಅಲ್ಲೇ ಇಟ್ಟಿದ್ದೇನೆ, ನಾಳೆ ಹೋಗಿದ್ದೇನೆ. ಅದಲ್ಲದೆ ಇವನಿಗೆ ಎಕ್ಸಾಮ್, ಇವನನ್ನು ಓದಿಸ್ಬೇಕು. ಈಗ ನಾನು ಹೇಳಿದೆ ಬೆಳಗ್ಗೆ ಓದು ಅಂತ, ನಾನು ಬರ್ತೇನೆ ಅಂತ ಒಂದು ಕಾಲಲ್ಲಿ ನಿಂತ. ಈಗ ಓದಿ ಆಗಲಿಲ್ಲ. ಈಗ ಎಂತ ಮಾಡೋದು ಅಂತ ಗೊತ್ತಿಲ್ಲ. ಈಗ ಮಧ್ಯಾಹ್ನ ಮೇಲೆ ಇವನ ಮೇಲೆ ಕಾನ್ಸಂಟ್ರೇಟ್ ಇರಬೇಕು. ಈಗ ಚಿಕನ್ ಮಾಡ್ತದ ಆಯ್ತು ಗೈಸ್. ಪಟ 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 ಅಂತ ಪದಾರ್ಥ ಮಾಡಿ ಊಟ ಮಾಡಿ ಈಗ ಕೂತ್ಕೊಂಡದ್ದು. 1:02 ಆಯಿತು. ಓದ್ತಾ ಇದ್ದೇನೆ ಎಕ್ಸಾಮ್ಗೆ. ನಾಳೆ ಎಕ್ಸಾಮು. ಹಾಗೆ ನಾಳೆ ಎಕ್ಸಾಮ್ ಆಗಿ ಒಂದು ದಿನ ಗ್ಯಾಪ್ ಇರಬೇಕು ಇನ್ನೊಂದು ಎಕ್ಸಾಮಿಗೆ. ಹಾಗೆ ರಜೆ ಉಂಟು. ರಜೆ ಉಂಟಾ ಒಂದು ದಿನ? ಎಂತ ಗೊತ್ತುಂಟಾ, ನೋಡ್ತೀರಾ? ಫ್ಯಾನ್ ಅನ್ಬಾಕ್ಸಿಂಗ್ ನಾನು ಅಲ್ಲಿ ಆಗ್ತೇನೆ. ಯಾಕೆ ಗೊತ್ತಾ, ಈ ಫ್ಯಾನು ಸರಿ ಉಂಟು. ನಮ್ಮ ರೂಮಿದ್ದು ಫ್ಯಾನ್ ಉಂಟಲ್ಲ, ಅದು ಎಂಥ ಪ್ರಯೋಜನ ಇಲ್ಲ. ಅಂದರೆ ಅಷ್ಟು ಸ್ಲೋ ತಿರುಗ್ತದೆ, ಯಾವಾಗ ನೋಡಿದ್ರು ಶೆಕೆ. ಅದಕ್ಕೋಸ್ಕರ ಒಂದು ಫ್ಯಾನ್ ತರಿಸಿದೆ ನಾನು. 1500 ಆಯಿತು. ನಿಮಗೆ ಲಿಂಕ್ ಬೇಕಾದರೆ ಕೊಡ್ತೇನೆ, ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಅನ್ಬಾಕ್ಸಿಂಗ್ ಮಾಡಿದ ಮೇಲೆ ತೋರಿಸ್ತೇನೆ ಆಯಿತಾ. ಈಗ ಕುಮಾರ್ ನಮ್ಮದು ಇದು ಕಟ್ಟಾಯಿತು, ನೋಡ್ಬೋದು. ಅವನು ಓದ್ತಾ ಇದ್ದ ಎಷ್ಟೊತ್ತು, ಆಗ ಇದು ಕಟ್ಟಾಯಿತು. ಈಗ ಅದಕ್ಕೆ ಅಲ್ಲಿಂದ ಏಣಿ ತರಲಿಕ್ಕೆ ಹೌದಾ, ಇದನ್ನು ಕಟ್ಟುವಂತೆ. ಗಡಿ ಬೀಳ್ತಾ ಇರೋದು ಮಾರೆ. ಇದು ಎಷ್ಟು ಸ್ಥಳ ಬಿತ್ತು. ಮತ್ತು ನೋಡಿ, ಬಿದ್ದು ಟೈಲ್ಸ್ ಕೂಡ ಹೋಗಿದೆ ನಮ್ಮದು, ನೋಡ್ಬೋದು. ಈಗ ಆಟೋಮೆಟಿಕ್ ಟೈಲ್ಸ್ ಇನ್ನುಂಟಲ್ಲ, ಕೀ ಎಲ್ಲ ನಾವು ಇದರಲ್ಲಿ ಇಟ್ಟು ಹೋಗ್ಬೋದು. ಇದರೊಳಗೆ ಯಾರಿಗೆ ಹೋಗ್ತು ಅಕ್ಕವೇ. ಈಗ ನೋಡಿ, ಚಿನ್ನ ಏನು ಕೂಡ ಇದರಲ್ಲಿ ಇಟ್ಟು ಹೋಗ್ಬೋದು. ಈಗ ಚಿನ್ನ ಎಲ್ಲ ಇಡ್ಬೋದು ಇದರೊಳಗೆ, ಯಾರಿಗೆ ಗೊತ್ತಾಗಲಿಕ್ಕಿಲ್ಲ. ಎಲ್ಲಿ ಹೋದ ಮಾರೆ, ಈಗ ಬರ್ತೇನೆ ಅಂತ ಹೇಳಿ ಹೋಗಿದ್ದಾನೆ. ಆಯಿತಾ, ನಾಳೆ ಒಂದು ಎಕ್ಸಾಮ್ ಆಗಿ ಮತ್ತೆ 3 days ಬಿಟ್ಟು, 3 days ಅಲ್ಲ, ತುಂಬ ದಿನ ಉಂಟಾ ಅಂತ, 5 days ಉಂಟು. ಬಚ್ಚಿತು ಮಾರೆ. ಒಂದು ಅದೆಂತ ಗೊತ್ತಾಗ, ಬಚ್ಚುದು ನಾವು ಕೆಲಸ ಮಾಡಿ ಅಷ್ಟು ಸುಸ್ತಾಗೋದಲ್ಲ, ಶೆಕೆಗೆ ಬೆವರು ಹೋಗಿ ಸುಸ್ತಾಗೋದು. ಅತ್ತ ಬೇಕಿ ಅದ ಅಂಡ್ ಈಗ ಕೊಡ್ತಾನೆ ಅವನ ಹಾಗೆ ಮಲಗುದು ನೋಡಿ, ಮಲ್ಕೊಂಡ. ಇಬ್ಬರನ್ನು ಕೂಡ ಮೊನ್ನೆ ಸ್ನಾನ ಮಾಡಿಸಿದ್ದು, ಇವನನ್ನು ಕೂಡ ಮಾಡಿಸಿದ್ದು, ಅವನನ್ನು ಕೂಡ ಮಾಡಿಸಿದ್ದು. ಬಂತು ಇಂಚಿ ಹೋಗು. ಅದೇ ನಾನು ನೋಡುದು, ಇವನು ಓದವನು ಇಷ್ಟೊತ್ತು ಎಂತ ಮಾಡುದು ಅಂತ. ಎಕ್ಸಾಮ್ ಇಲ್ವ ನಾಳೆ? ನಾಳೆ ಉಂಟಾ? ಸುಕೇಶನಿಗೆ ಕೂಡ ನಾಳೆ ಉಂಟು. ಗಂಟೆ 3 ಆಯಿತು ಗೈಸ್. ಈಗ ಕಟ್ಟಿ ಆದದ್ದು ಸ್ವಲ್ಪ ನಾನು ಬಿಸಿ. ಮತ್ತೆ ರಿಟರ್ನ್ ನಾನು ಕರೀತಾ ಇದ್ದೇನೆ ಮಾರೆ ಕಟ್ಟಲಿಕ್ಕೆ. ಈಗ ಒಮ್ಮೆ ಕಟ್ಟಿ ಆಯ್ತಲ್ಲಿ. ಇದು ಎಲ್ಲರ ಕಾಲಲ್ಲಿ ಬ್ಲ್ಯಾಕ್ ನೂಲು ಕಾಣಿರ್ಬೋದು, ಇವನ ಕಾಲಲ್ಲಿ ನೋಡಿ ಮಾರೆ ರೆಡ್ ನೂಲು. ಅದುವೇ ಮೊನ್ನೆ ನಿನಗೆ ಅದು ದಾಡ ನಿನಗೆ ಕುಟ್ಲಿಕ್ಕೆ. ಎಲ್ಲಿಂದವ ಅದು? ಎಲ್ಲಿಂದ? ಅದು ಸುಮ್ಮನೆ ಕಟ್ಟಿದ್ದು. ಯಾರು ಕಟ್ಟಿದ್ದಾರೆ? ಅಪ್ಪ ದೇವಸ್ಥಾನಕ್ಕೆ ಹೋಗಿದ್ದ. ಅಲ್ಲಿಂದ ತಂದದ? ಅವಳಿಗೆ ಕೂಡ ಕಟ್ಟಿದಾರಾ? ವಾಹ್ ನೋಡಿ, ಕೂಲಿಯಲ್ಲೇ ಕಟ್ಟು ಮಾಡುವ ಸುಕೇಶ. ಇಂಥದೊಂದು ವಿಚಿತ್ರ ಜೀವಿಯನ್ನು ನೀವು ನೋಡಿದ್ದೀರಾ? ಪ್ಲಾಸ್ಟಿಕ್ ಅನ್ನು ಕೇವಲ 2 ನಿಮಿಷದಲ್ಲಿ ಕಟ್ಟು ಮಾಡಿದ ಸುಕೇಶ. ಹಾಯ್ ಬೆರ್ಗುಡೆ. ಮಾರ್ಲಾಟ ಬೇಡ. ನೀನು ಹೇಳಿದರೆ ಅದಕ್ಕೆ ನನ್ನ ಬೆರ್ಗುಡೆ ಅಂತ ಕರೀದು, ಅದಕ್ಕೆ ಬೆರ್ಗುಡೆ ಅಂತ ಕರೀದು.
ಈಗ ನಾನು ಫ್ಯಾನ್ ಫಿಕ್ಸ್ ಮಾಡೋರನ್ನು ಕರಿಬೇಕು, ಫ್ರೀ ಇದ್ದಾರಾ ಅಂತ ಕೇಳಬೇಕು ಫೋನ್ ಮಾಡಿ. ಅವರು ಫ್ರೀ ಇರಬೇಕಲ್ಲ. 2 ಫ್ಯಾನ್ ಸರಿ ಮಾಡಲಿಕ್ಕಿದೆ. ಒಂದು ಫ್ಯಾನು ಒಳಗಡೆ ಸರಿ ಇಲ್ಲದನ್ನು ಸರಿ ಮಾಡ್ತೀರ ಅಂತ ಕೇಳಿ ಅದನ್ನು ಚಾವಾಡಿಗೆ ಹಾಕ್ಲಿಕ್ಕೆ ಉಂಟು. ಇನ್ನೊಂದು ಈಗ ಹೊಸತನ್ನು ಕೋಣೆಗೆ ಹಾಕಲಿಕ್ಕೆ ಕಟ್ಟು ಯಾನುಲ್ಲೆ. ಕಂಕಮೆ ಪರಪರ ಅಂತ ಕಟ್ಟು ಬೇಗ. ಇಟ್ಕೊಂಡದ್ದು ಗೈಸ್ ಕಟ್ಟಿ ಇಟ್ಕೊಂಡಿದ್ದೇನೆ. ಒಂದು ಸ್ವಲ್ಪ ಬಿಟ್ಟರೆ ಕೂಡ. ನಿಮಗೆ ನಾನೊಂದು ಆಟ ತೋರಿಸ್ಬೇಕಾ? ಎಲ್ಲರೂ ನಾವು ಸಣ್ಣದಿರುವಾಗ ಒಂದು ಆಟ ಆಡಿರ್ತೇವೆ. ಇದಲ್ಲ, ಇದರಲ್ಲಿ ಇನ್ನೊಂದು ಬರ್ತದೆ, ನಾನೀಗ ತೋರಿಸ್ತೇನೆ. ಈಗ ಇಂಥ ಕಾಯಿ ಇರ್ತದಲ್ಲ, ಎಕ್ಕಮಲ ಆಯ್ತು, ಅದನ್ನು ಹೀಗೆ ಕಟ್ ಮಾಡಬೇಕು. ಹೀಗಿರ್ತದೆ ನೋಡಿ, ಪಟಾಕಿ ತೋರಿಸ್ತೇನೆ. ಎಂತಿಲ್ಲ ಅಗ್ಗ ಎಷ್ಟು ಆಟ ಆಡಿದಿರ್ಬೋದು ಮಾರು ಸಣ್ಣದಿರುವಾಗ. ಇದನ್ನು ನಾವು ತೆಗೆಯುವುದಿಲ್ಲ, ಇದು ಎಂಥದ್ದು ಮದ್ದಿಗೆ ಬೇಕಂತೆ. ಹಾಗಾಗಿ ಇನ್ನೊಂದು ಬರ್ತದೆ ನೀಲಿ, ಥಪ್ ಥಪ್ ಅಂತಲೇ ಹೊಡಿತೇವೆ. ಈತೆ ಕಟ್ಟೋಣ ಮಾರ, ಹಿಂಗೆ ಚಾದಿಯರುಂಡುವಾ. ಹೊಡಿ ಹೊಡಿ. ರಪ್ಪ ಜೋರು ಆಗ. ಆಡದೆ ಇವನೊಂದು ನನಗೆ ಒಳಗೆ ಕೆಲಸ ಕೂಡ ಉಂಟು ಮಾರಿ. ಪೆದ್ದ ಸುಟೇಸ್ ವಾಲಿಬಾಲ್ ಸ್ವಲ್ಪ ದಿನಕ್ಕಿಲ್ಲ, ಇನ್ನು ಎಕ್ಸಾಮ್ ಅಲ್ಲ, ಹಾಲಿಡೇ ಘೋಷಿಸಲಾಗಿದೆ. ವಾಲಿಬಾಲ್ ತಂಡಕ್ಕೆ ರಜೆ ಘೋಷಿಸಲಾಗಿದೆ. ಎಕ್ಸಾಮಿನ ಕಾರಣದಿಂದಾಗಿ ಇನ್ನು 2 ವಾರ ಆಟ ನಿಲ್ಲಿಸಲಾಗಿದೆ. ಬಾಕ್ಸಿಂಗ್ ಎಲ್ಲ ಫ್ಯಾನ್ ಮಾಡಿದೆ ಗೈಸ್, ನೋಡ್ಬೋದು. ವೈಟ್ ಕಲರ್ ಫ್ಯಾನ್, ಇದರ ಜೊತೆಗೆ ಇದೆಲ್ಲ ಸಿಕ್ಕಿದೆ. ಇದು ಕಲರ್ ನನಗೆ ತುಂಬಾ ಇಷ್ಟ ಆಯ್ತದೆ. 1,500 ಅದರಲ್ಲಿ 4,000 ಅಂತ ಕಟ್ಟಾಕಿ 1,500 ಅಂತ ಹಾಕಿದ್ರು, ಒಳ್ಳೇದಿದೆ. ಇವಾಗ ನಾನು ಅದು ಫಿಟ್ ಮಾಡೋರನ್ನು ತರಿಸಿ ಆಮೇಲೆ ನಿಮಗೆ ಹೇಗೆ ತಿರುಗುತ್ತದೆ ಎಲ್ಲ ತೋರಿಸ್ತೇನೆ. ಹಾಗೆ ಯಾರಿಗಾದ್ರೂ ತಗೊಳ್ಬೇಕಂತ ಇದ್ರೆ, ನೀವು ಕೂಡ ಈ ಶೆಕೆಗೆ ಫ್ಯಾನ್ ತಗೊಳ್ಬೇಕಂತ ನನ್ನ ಹಾಗೆ ಹುಡುಕ್ತಾ ಇದ್ರೆ, ಆಫ್ಲೈನ್ ಅಲ್ಲಿ ತುಂಬಾ ರೇಟ್ ಇದೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಉಂಟು, ಅಲ್ಲಿಂದ ಹೋಗಿ ನೀವು ಬೈ ಮಾಡ್ಬೋದು. ಇನ್ನು ಅವ್ರು ಬಂದ ಮೇಲೆ ತೋರಿಸ್ತೇನೆ ನಾನು ನಿಮಗೆ. ಕೈಸಿ ಏನು ಗೊತ್ತಾ ಎಂತ ಅಂತ ಹೇಳಿದ್ರೆ, ನಮ್ಮ ನೀರು ಖಾಲಿ ಆಗಿದೆ. ಎಂತ ಇಲ್ಲ, ನೀವು ನೋಡ್ತೀರಾ ನೀರು ಖಾಲಿ. ಇನ್ನು ಸ್ನಾನ ಮಾಡಲಿಕ್ಕೆ ಕೂಡ ನೀರಿಲ್ಲ. ನೀರಿದ್ದು ತುಂಬ ಸಮಸ್ಯೆ ನಮಗೆ. ಸ್ವಲ್ಪ ಈ ಬೇಸಿಗೆ ಸ್ಟಾರ್ಟ್ ಆಗೋಕ್ಕಿಂತ ನೋಡಿ ಎಂತದ ನೀರೇ ಇಲ್ಲ. ಈಗ ಒಂದು ಕ್ಯಾನ್ ಅಂತೆ, ಒಂದು ಟ್ಯಾಂಕ್ ತರಿಸುವ ಅಂತೇಳಿ 500 ಟ್ಯಾಂಕಿಗೆ. ಹಾಗೆ ತರಿಸುವ ಫೋನ್ ಮಾಡಿದ್ದೆ ನಾನು. ಮೊನ್ನೆ ಬಂದಿದ್ರಲ್ಲ, ಅವರೇ ಹೇಳಿದ್ರು. ಕಾರಮ್ಮ ಮಾರಿ ತುಂಬ ಸಮಸ್ಯೆ ಆಗ್ತದೆ. ಈಗ ಸ್ನಾನ ಮಾಡಲಿಕ್ಕೆ ಎಂತಕ್ಕೂ ನೀರಿಲ್ಲ ನಮಗೆ. ಗಿಡದ ವಿಷಯ ಬೇರೆ. ಐನ ಏನಕ್ಕೆ ಮಾಡಿದೆ ಇದ್ರಿಂದ ದೆಪ್ಪು ಸುರುಕು ತುಕ ನೋಡಿ, ಎಷ್ಟು ದೊಡ್ಡ ಚೀಲು ಮಾರಿ. ಇದನ್ನು ಪಿಲಿಕುಳದಲ್ಲಿ ಇಡಬೇಕು, ಅಷ್ಟು ದೊಡ್ಡ ಚೀಲು. ಬೇತದಲ್ಲ ಬಿಡ್ಚ. ಅವನ ಎಕ್ಸಾಮ್ ಆಯ್ತು, ಅವನನ್ನು ಓದ್ಲಿಕ್ಕೆ ಹೇಳಿದ್ರು. ಗಡಿ ಇಲ್ಲಿಗೆ ಬರ್ತಾನೆ ಬೇಕಿತ್ತು. ದೇರ್ತಿಲ್ಲ ಮಡ್ಡಿ ನೀರು, ಅದು ಕೂಡ ನೀರೇ ಕೂಡ ಇಲ್ಲಲ್ಲ. ಮೊನ್ನೆ ಕ್ಲೀನ್ ಮಾಡಿದಷ್ಟೇ ನಾವು, ಆದರೆ ಮತ್ತೆ ಕೂಡ ಮಡ್ಡಿ ಆಗಿತ್ತು. ಸತ್ತಿದೆ ಗೈಸ್. ನಾನು ತುಕ ಪಾಡಿಗೆ ಜೀವ ಉಂಟಂತ ತಿಳ್ಕೊಂಡದ್ದು ಮಾರೇ. ಇದನ್ನೇ ಕುಡ್ತದಲ್ಲ ನಾವು ಇಷ್ಟು ದಿನ. ಬಾ ಶಿ. ಆದರೆ ನಾವು ಕುಡಿಯುವುದು ನಮ್ಮ ಫಿಲ್ಟರ್ ನೀರು. ಇಜ್ಜಿ ನಮ್ಮ ಪರ್ಪು ನೀವು ಫಿಲ್ಟರ್ ನೀರು. ಅದಕ್ಕೆ ನೋಡಿ ನಾನು ಫಿಲ್ಟರ್ ತೊಗೊಂಡದ್ದು ಅದೇ ರೀಸನ್. ಈ ನೀರನ್ನು ಕುಡಿದ್ರುಂಟಲ್ಲ ಅದನ್ನು ನಮ್ಮೇ ಒಂದು ಬಿಸಿ ಮಾಡಿ ಕುಡಿಬೇಕು. ಇಲ್ಲಾಂದರೆ ಹೀಗೆ ಡೈರೆಕ್ಟ್ ಕುಡಿಬಾರ್ದು. ಈ ಶೆಕೆಗೆ ಬಿಸಿಂದು ಕುಡಿಲಿಕ್ಕೆ ಕೂಡ ಆಗೋದಿಲ್ಲ. ಇವತ್ತು ಬಟ್ಟೆ ಕೂಡ ಹೋಗಲಿಲ್ಲ ನಾನು, ನೀರಿಲ್ಲ. ಅದೇ ಗೊತ್ತುಂಟ, ಬರೋ ಕೂಡ ಲೇಟಾಗಿತ್ತು, ನೀರು ಕೂಡ ಇಲ್ಲ. ನೀರು ಬಂತು ಗೈಸ್, ನೀರು ಬಂತು. ಸುಕೇಶ್ ಕುಮಾರ್ ಇದ್ದಿದ್ದಾನೆ. ಫೈರ್ ಸರ್ವಿಸ್. ಆಯ್ತು ಗೈಸ್, ನೀರು ಬಂತು, ಹೋಯ್ತು, ಹೋದೇವರೆ. ಇನ್ನೂ ನಾನು ಎಡಿಟ್ ಮಾಡಬೇಕು ಗೊತ್ತುಂಟ. ಟೈಮ್ ಎಷ್ಟಾಯ್ತು ಅಂತ ಹೇಳಿದರೆ, ದೇವರೇ, ಈಗ 5:24 ಸಾಯಂಕಾಲದ್ದು.
ಇನ್ನು ಎಡಿಟ್ ಆಗಿ ನಾನು ಅಪ್ಲೋಡ್ ಮಾಡಬೇಕು. ಅಮ್ಮ ಒಂದು ಸ್ನಾನ ಮಾಡಿದ್ರು, ಈಗ ಸ್ನಾನ ಮಾಡಿ ಕೂತ್ಕೊಂಡದ್ದು. ಒಬ್ಬರು ಸ್ನಾನ ಮಾಡೋಷ್ಟು ನೀರಿತ್ತು, ಹಾಗೆ ಅವರು ಸ್ನಾನ ಮಾಡಿ ಬಂದರು. ನೀರು ಹಾಕಿ ಹೋಗಿದ್ದು. ನೀರಿಗೆ ಎಷ್ಟು ಗೊತ್ತುಂಟು, ಆ ಫುಲ್ಲು ಟ್ಯಾಂಕ್. ಅದ್ರಲ್ಲಿ ಸ್ವಲ್ಪ ನೀರು ಉಳಿತಾ ಅಂತ. ಹಾಂ, 600 ಟೋಟಲ್. ಮೊದಲು 500 ಇತ್ತು ಹೋದ ವರ್ಷ. ಈ ವರ್ಷ 600 ಆಗಿದೆ. ವಂಚೆನದು ಕೊಣಕು ನೋಡಿ ಗೈಸ್, ಫೈಟ್ ಮಾಡ್ತಿದ್ದಾರೆ. ನನಗೆ ಎಲ್ಲ ಫೈಟ್ ಕಲಿಸಿದ ಎಲ್ಲ ಟ್ರೈನರ್ ಎಲ್ಲ ಬುಳ್ಳ. ಫೈಟ್ ಮಾಡೋದೇ ಗೊತ್ತಿರಲಿಲ್ಲ, ಬುಳ್ಳ ಇದೆಲ್ಲ ಕಲಿಸಿದ್ದಾನೆ ಹೇಗೆ ಫೈಟ್ ಮಾಡೋದು. ಗುಡ್ ಮಾರ್ನಿಂಗ್ ಗೈಸ್, ಇದು ನೆಕ್ಸ್ಟ್ ಡೇ. ಮತ್ತೆ ಏನು ಗೊತ್ತಾ, ಮತ್ತೆ ಊಟ ಮಾಡಿ ಮಲಗಿದ್ರು ನಾವು. ಫ್ಯಾನ್ ಫಿಟ್ಟಿಂಗ್ ನಾವು ಬರಲಿಲ್ಲ, ಇವತ್ತು ಬರ್ತೇನೆ ಅಂತ ಹೇಳಿದ್ದಾರೆ. ನನಗೆ ಹೋಗಿ ನಾಳಿನ ಭಾಗದಲ್ಲಿ ನೋಡಿ ಫ್ಯಾನ್ ಸಾರು ಮಾಡಿದ್ದೇನೆ. ಹಾಗೆ ಇಲ್ಲ, ನಾನು ಇಲ್ಲಿಗೆ ನಿಲ್ಲಿಸ್ತೇನೆ, ಬೇಗ ಎದ್ದಿದ್ದೇನೆ, ಅವನಿಗೆ ಎಕ್ಸಾಮ್. ಹಾಗಾಗಿ ಚಹಾ ತಿಂಡಿ ಎಲ್ಲ ಮಾಡ್ತಿದ್ದೇನೆ ಅವ್ರದ್ದು. ಅದು ಸಿಗೋಣ ನಾವು ನಾಳೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಕಿಸ್ ಬೈ, ಟೇಕ್ ಕೇರ್.